ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೊಪ್ನಳ್ಳಿ. ಕರ್ನಾಟಕದ ಹೆಂಗ್ ಪೊಂಗ್ಲಿ ಲಾಯರ್ ಅಂತ ಯಾರಾದರೂ ಇದ್ದರೆ ಅದು ನಾಗರಾಜ್ ಕುಡುಪುಲಿ ಅಲ್ಲ ಯಪ್ಪ, ಅವ್ರು ಸಾವಾಸಲ್ಲ, ಬದಲಾಗಿ ಲಾಯರ್ ಜಗದೀಶ್. ಆ ಯಪ್ಪ ಎಷ್ಟು ಕೇಸ್ ಗೆದ್ದಿದ್ದಾರೋ ಗೊತ್ತಿಲ್ಲ, ಆದರೆ ವಿಡಿಯೋ ಮಾಡಿಕೊಂಡು ಕೊಡೋ ಸಸ್ತಾ ಬಿಲ್ಡಪ್ ಮಾತ್ರ ಸಖತ್ ಇರಿಟೇಟ್ ಆಗ್ತಾ ಇತ್ತು. ಇತ್ತೀಚೆಗೆ ಆ ಲಾಯರ್ ಜಗದೀಶ್ ಒಂದು ಗಂಭೀರ ಆರೋಪವನ್ನು ಮಾಡಿದರು. ಮಾಜಿ ಮುಖ್ಯಮಂತ್ರಿ ಸೆಕ್ಸ್ ಸ್ಕ್ಯಾಂಡಲ್ ಹೊರಗೆ ಹಾಕ್ತೀನಿ ಅಂತ ರೋಷಾವೇಶ ತೋರಿಸ್ತಾ ಇದ್ರು. ಮತ್ತದೇ ಹಳೆ ಧಾಟಿಯಲ್ಲಿ, ಅದೇ ಶೈಲಿಯಲ್ಲಿ ಎಕ್ಸ್-ಸಿ-ಎಂ ನಾವು ಸಲ್ಯೂಟ್ ಹೊಡೆಯೋದು ದೇಶದ ಸಂವಿಧಾನಕ್ಕೆ, ಆ ಸಂವಿಧಾನ ಕೊಟ್ಟಂಥ ಕೈಗಳಿಗೆ, ಆ ಸಂವಿಧಾನ ಬರೆದವ್ರಿಗೆ, ಆ ಸಂವಿಧಾನ ಪಾಲನೆ ಮಾಡೋರಿಗೆ. ತನ್ನ ಸಿ-ಎಂ ಕುರ್ಚಿಲಿ ಕೊಟ್ಟು ತನ್ನ ದೇಹದ ಮೇಲೆ ಕಂಟ್ರೋಲ್ ಇಲ್ಲದಿರ ಹುಚ್ಚು ನಾಯಿ ಥರ ಸಿಕ್ಕ ಹೆಣ್ಣು ನಾಯಿಗಳ ಜೊತೆ ಮಲ್ಕೊಳ್ಳೋ ಅಂತ ಒಬ್ಬ ಕಾಮುಕನಿಗೇನೋ ಮರ್ಯಾದೆ ಕೊಡೋದು, ಏನೋ ನಿನಗೆ ಮರ್ಯಾದೆ ಕೊಡೋದು. ನೀನು ಯಾವ ಸೀಮೆ ನಾಯಕಲೇ, ನೀನು ಯಾವ ಸೀಮೆ ನಾಯಕನೋ ಎಕ್ಸ್-ಸಿ-ಎಂ? ಯೂಸ್ಲೆಸ್ ಫೆಲೋ, ನಾಚಿಯಾಗಿನ ಭ್ರಷ್ಟ. ನಿನ್ನ ದೇಶಕ್ಕೋಸ್ಕರ ಕರ್ನಾಟಕದ ಆಸ್ತಿಗಳನ್ನ ಅಡಮಾನ ಇಟ್ಟಲ್ಲೋ ಭ್ರಷ್ಟ. ವಿ ವಿಲ್ ನಾಟ್ ಸ್ಪೇರ್ ಯು. ಕರ್ನಾಟಕ ನಿನ್ನ ಕ್ಷಮಿಸಲ್ಲ. ಹೋಗು ಬೆಳಗ್ಗೆ ಕಾವಿದಾರಿಗಳ ಅವ್ರ ಕಾಲಕ್ಕೆ ಬೀಳು, ರಾತ್ರಿ ಹೊತ್ತು ಆಂಧ್ರ ಹೆಣ್ಮಕ್ಳ ಜೊತೆ ಮಲಕ್ಕೋ, ಬೆಳಗ್ಗೆ ಎದ್ದರೆ ಆ ಪುಣ್ಯ ಪಾಪ ಆ ಮಕ್ಕಳಿಗೆ ದಾಸೋಹ ಮಾಡುವಂಥ ಆ ಮಠಾಧೀಶರ ಕಾಲಕ್ಕೆ ಬೀಳು. ರಾತ್ರಿ ಮಲಕ್ಕೋ, ಪಾಪ ಸುತ್ಕೋ, ಬೆಳಗ್ಗೆ ಪಾಪ ಆ ದೇವರನ್ನ ಪೂಜೆ ಮಾಡೋ ಮಠಾಧೀಶರ ಕಾಲಕ್ಕೆ ಬೀಳು. ನಿನ್ನ ಪಾಪನ ಅವ್ರ ಕಾಲ ಕಟ್ಟು. ಎಂಥ ಪಾಪಿನೋ ನೀನು. ರಾತ್ರಿ ಸಿಕ್ಕ ಹೆಣ್ಣುಮಕ್ಕಳನ್ನ ನಿನ್ನ ತೀಟೆಗೋಸ್ಕರ, ಹಣಕ್ಕೋಸ್ಕರ, ಆಮೇಲೆ ಸಿ-ಎಂ ದುರುಪಯೋಗ ಮಾಡಿಕೊಂಡು ಅವ್ರ ಜೊತೆ ದೇಹ ಸುಖ ಅನುಭವಿಸಿ ಅವ್ರಿಗೆಲ್ಲ ಬರ್ಕೊಟ್ಟು ಕಾಚಾದಲ್ಲಿ ಬರ್ಕೊಟ್ಟಿದ್ಯಾ. ಎಕ್ಸ್-ಸಿ-ಎಂ ಬೆಳಗ್ಗೆ ಹೋದ ದೇವಸ್ಥಾನಕ್ಕೆ ಹೋದ್ಯಾ, ಆ ದೇವಸ್ಥಾನನ ಮಡಿನೇ ಹಾಳು ಮಾಡ್ಬಿಟ್ಟಲ್ಲೋ ಪಾಪಿ. ನೀನು ಎಂಥ ಮನುಷ್ಯ ಕಣೋ ನೀನು. ಎಕ್ಸ್-ಸಿ-ಎಂ ಅಂದರೆ ಯಾರು? ಇದೊಂದು ಪ್ರಶ್ನೆ ಎಲ್ಲರಿಗೂ ಬಂದೇ ಬರುತ್ತೆ. ಈತ ಒಂದೇ ಅಲ್ಲ ವಿಡಿಯೋ ಮಾಡಿದ್ದು, ಪದೇ ಎಕ್ಸ್-ಸಿ-ಎಂ ಸೆಕ್ಸ್ ಸ್ಕ್ಯಾಂಡಲು ಅಂದ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಮೈಲೇಜ್ ತಗೊಳ್ತಾ ಇದ್ದ ಬಿಟ್ಟರೆ ಒಂದು ದಿವಸ ಕೂಡ ಆ ಹೆಸರನ್ನು ಬಾಯಿ ಬಿಟ್ಟು ಹೇಳೋ ಧೈರ್ಯವನ್ನು ತೋರಿಸ್ಲೇ ಇಲ್ಲ. ಯಾವ ಸೀಮೆ ಯಾವಾಗ ಕೇಳ್ರ? ಆಂಧ್ರ ಹುಡುಗಿಯರ ಇನ್ನರ್ ವೇರ್ ಮೇಲೆ ಎಕ್ಸ್-ಸಿ-ಎಂ ಬರೆದು ಕೊಟ್ಟ ಆಸ್ತಿ ಅನ್ನೋ ಮಾತನ್ನು ಆಡೋರು ದಾಖಲೆ ಇಟ್ಕೊಂಡು ಮಾತಾಡಬೇಕಲ್ಲ. ಸುಮ್ಮನೆ ಏನೋ ಒಂದೇ ವಿಡಿಯೋ ಮಾಡಿದೆ, ಅಪ್ಲೋಡ್ ಮಾಡಿದೆ, ಎಷ್ಟು ಲೈಕ್ಸ್ ಬಂತು, ಎಷ್ಟು ವ್ಯೂಸ್ ಆಯಿತು ಅಂತ ನೋಡ್ತಾ ಕೂತೆ ಅನ್ನೋಕ್ಕಾಗುತ್ತಾ? ಕಾಮಿಡಿ ಕೇಳಿ. ಆ ಲಾಯರ್ ಮೇಲೆ ಕೇಸಿತ್ತು, ಕೋರ್ಟ್ ವಾರೆಂಟ್ ಇಶ್ಯೂ ಮಾಡಿ ತನಿಖೆಗೆ ಬನ್ನಿ ಅಂದಿತ್ತು. ಆದರೆ ಈತ ಏನು ಮಾಡ್ದೆ? ಮನೆಗೆ ಬೀಗ ಹಾಕ್ಕೊಂಡು ರಾಜ್ಯವನ್ನೇ ಬಿಟ್ಟು ಓಡ್ ಹೋಗಿದ್ದ. ಕೋರ್ಟ್ ಎಷ್ಟು ಸಲ ಅಂತ ನೋಟಿಸ್ ಕೊಡುತ್ತೆ? ಕೋರ್ಟಿಗೆ ಒಂದೊಂದೇ ಕೇಸ. ಅದರಲ್ಲೂ ಈ ಲಾಯರೇ ಆರೋಪಿ. ಮುಖ ಮುಚ್ಚಿಕೊಂಡು ಓಡಾಡ್ತಾ ಇದ್ದ ಈತ ಗೋವಾದಲ್ಲಿ ಬಚ್ಚಿಟ್ಟುಕೊಂಡಿದ್ದ. ಬೇರೆ ರಾಜ್ಯಕ್ಕೆ ಹೋದರೆ ಕರ್ನಾಟಕ ಪೊಲೀಸ್ಗೆ ಹಿಡಿಯೋಕ್ಕಾಗಲ್ಲ ಅನ್ನೋ ಲೆಕ್ಕದಲ್ಲಿ ಇದ್ದ. ನಮ್ಮ ಪೊಲೀಸ್ ಹೋದರು, ಎತ್ತಾಕೊಂಡು ಬಂದರು. ಕಾನೂನು, ಪೊಲೀಸು ಇದ್ರ ಬಗ್ಗೆ ಗೊತ್ತಿರೋ ಲಾಯರೇ ಇಂಥ ಕಳ್ಳಾಟ ಆಡ್ತಾರೆ ಅಂದರೆ ಹೇಗೆ ಸ್ವಾಮಿ ಲೆಕ್ಕಾಚಾರ? ಈ ಲಾಯರ್ ಅರೆಸ್ಟ್ ಆಗೋಕ್ಕೆ ಮೊದಲು ಕೂಡ ವಿಡಿಯೋವನ್ನು ಮಾಡಿದ್ದ. ಕರ್ನಾಟಕದ ಪೊಲೀಸ್ ಬಗ್ಗೆ ಕೆಟ್ಟ ಕೊಳಕ ಭಾಷೆಯನ್ನು ಬಳಸಿದ್ದ. ಲಿಟ್ರಲಿ ಈತ ಹೇಳಿದ್ದೇನೆಂದರೆ, ಸಿ-ಎಂ ನನಗೆ ಪ್ರೊಟೆಕ್ಷನ್ ಕೊಡಲಿ, 9,000 ಪೊಲೀಸರ ಸೆಕ್ಸ್ ವಿಡಿಯೋ ಇದೆ. ಸಿ-ಎಂ ಅನೇಕ ತನಿಖೆ ಮಧ್ಯೆ ಇರುವಾಗ ಬಿಟ್ಕೊಂಡಿರೋ ಪೊಲೀಸರ ವಿಡಿಯೋ ಬಗ್ಗೆ ಸಿದ್ದರಾಮಯ್ಯ ಹೇಗೆ ತಲೆ ಕೆಡಿಸ್ಕೋತಾರೆ ಅಂತ ಕೇಳಿದ್ದ. ಕರ್ನಾಟಕದ ಪ್ರತಿಷ್ಠಿತ ಮಠದ ಸ್ವಾಮೀಜಿಯ ಕರ್ಮಕಾಂಡ ಜೊತೆಯಲ್ಲಿ ರಾಜಕಾರಣಿಗಳ ಸ್ವಾಮೀಜಿನ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡಿದ ಸಂಗತಿಯನ್ನ ನಿಮ್ಮ ಮುಂದೆ ಬಿಚ್ಚಿಡಲು ನಾನು ಇಚ್ಛೆ ಪಡುತ್ತೇನೆ. ಏನ್ ಹೇಳ್ತೀರಾ? ಏನ್ ಜಗದೀಶ್ ಅವರೇ, ಸುಮ್ಮನೆ ಎಲ್ಲ ಸಿಡಿ ಅಂತೀರಾ? ಏನ್ ಅಲ್ರಿ, ಸಿಡಿ ಇದೆ, ರಿಯಾಕ್ಟ್ ಮಾಡ್ಲಿ. ಒಬ್ಬ ಎಕ್ಸ್-ಸಿ-ಎಂ ಅಂತ ಹೇಳಿದ ರಿಯಾಕ್ಟ್ ಆಯ್ತಾ ಇಲ್ಲ? ವಿಲ್ ಯು ಅಗ್ರಿ ಆರ್ ನಾಟ್? ರಿಯಾಕ್ಟ್ ಆಯ್ತಲ್ಲ. ಯಾವನ್ ಗಿಲ್ಟಿ ಇದನೋ ಅವ್ನು ಬರ್ತಾನೆ ಹೊರಗಡೆ, ಅವನ್ ಬಟ್ಟೆ ಅವನೇ ಬಿಚ್ಕೊಂಡೆ. ದಿಸ್ ಇಸ್ ವಾಟ್. ಈಗ 9,000 ಪೊಲೀಸರ ವಿಡಿಯೋ ಎಲ್ಲ ಹೇಳಿದ್ವಿ, ನಾನ್ ಮಾಡಿಸಿಲ್ಲ, ತಂದು ಕೊಟ್ಟಿದ್ದಾರೆ. ಸಿ-ಎಂ ಪ್ರೊಟೆಕ್ಷನ್ ಕೊಡ್ಲಿ. ಸಿ-ಎಂ ಬಿಸಿ ಇದಾರೆ. ಅವ್ರದೇ 26 ತಲೆನೋವು, ಅವ್ರದೇ ಕಾಂಗ್ರೆಸ್ ಅವ್ರದ್ದು 26 ತಲೆನೋವು. ಅವರು ಈ ತಿಕ್ಕ ಬಿಟ್ಕೊಂಡ್ರ ಪೊಲೀಸ್ ಅವ್ರದ್ದು ಸೆಕ್ಸ್ ವಿಡಿಯೋ ಬಗ್ಗೆ ಅವರೆಲ್ಲಿ ತಲೆ ಕೆಡಿಸ್ಕೊಂತಾರೆ? ಕರ್ನಾಟಕ ಪೊಲೀಸ್ ಬಗ್ಗೆ ಗೋವಾ ರಾಜ್ಯದಲ್ಲಿ ಕೂತ್ಕೊಂಡು ಆಧಾರವಿಲ್ಲದ ಆರೋಪ ಮಾಡ್ತಾ ಇದ್ರು ಈ ವಕೀಲ್ ಸಾಬ್.
ವೇಶ್ಯಾವಾಟಿಕೆ ಮಾಡೋರ ಹತ್ರ ಪೊಲೀಸ್ ಹೋಗ್ತಾರಂತೆ, ಅವರಲ್ಲಿ ದುಡ್ಡು ಕೇಳ್ತಾರಂತೆ, ಅವರ ಜೊತೆಗೆ ಮಲಗ್ತಾರಂತೆ, ಅವರನ್ನು ಬೇರೆಯವರ ಜೊತೆಗೆ ಮಲಗಿಸ್ತಾರಂತೆ. ಹಬ್ಬ, ಇದು ಗಂಭೀರ ಆರೋಪ ಅಲ್ವಾ? 2.5-3 ವರ್ಷಗಳ ಹಿಂದೆ ನನಗೊಂದು ಹೆಣ್ಣು ಮಕ್ಕಳ ಗುಂಪು ನನ್ನನ್ನು ಭೇಟಿ ಮಾಡಿತ್ತು. ಯಾತಕ್ಕೆ ಭೇಟಿ ಮಾಡಿತ್ತು ಅಂತಂದರೆ, ಆ ಗುಂಪು ಕರ್ನಾಟಕದ ವೇಶ್ಯಾವಾಟಿಕೆ ಮಾಡುವಂಥ ಹೆಣ್ಣು ಮಕ್ಕಳ ಪರವಾಗಿ ಬಂದಂಥ ಗುಂಪು. ಅವರ ರೋದನೆಯನ್ನು ಹೇಳ್ಕೊಂಡ್ರು. ಈ ಥರ ಪೊಲೀಸರು ನಮ್ಮ ಹತ್ರ ಪ್ರತಿ ತಿಂಗಳು ಕರ್ನಾಟಕದ ಪೊಲೀಸರು ವೇಶ್ಯಾವಾಟಿಕೆಯಲ್ಲಿ ಬರುವಂಥ ಹಣದಲ್ಲಿ 1% ತಗೊಳ್ತಾರೆ, ಜೊತೆಯಲ್ಲಿ ಬಂದು ಮಲ್ಕೊಳ್ತಾರೆ, ಆಮೇಲೆ ಮಲಗಿಸ್ತಾರೆ, ಆಮೇಲೆ ನಮ್ಮ ಮೇಲೇ ಕೇಸ್ ಹಾಕ್ತಾರೆ, ತುಂಬ ಎಕ್ಸ್ಪ್ಲಾಯಿಟೇಷನ್ ಮಾಡ್ತಾರೆ. ದಯಮಾಡಿ ವಕೀಲ್ ಸಾಬ್ ನಮಗೆ ಸಹಾಯ ಮಾಡಿ ಅಂತಂದರು. ಹಾಗಿದ್ರೆ ಈ ಲಾಯರ್ ಬಳಿ 9,000 ಪೊಲೀಸ್ ಅಧಿಕಾರಿಗಳ ಸೆಕ್ಸ್ ವಿಡಿಯೋ ಇದೆಯಾ? 9,000 ಬಿಡಿ, 9 ಕೂಡ ಇಲ್ಲ, 1 ಇಲ್ಲ. ಅವನೇ ಹೇಳೋ ಪ್ರಕಾರ ನಾನು ಆ ವಿಡಿಯೋವನ್ನು ಸಿದ್ದರಾಮಯ್ಯಗೆ ಕೊಡೋಕ್ಕೆ ವೇಶ್ಯರಿಗೆ ಹೇಳಿದೆ ಅಂತ. ಅಷ್ಟೊಂದು ಆರೋಪ ಮಾಡೋ ಗಂಟಲು ಉಬ್ಬಿಸಿಕೊಂಡು ಪೊಲೀಸ್ ಅಧಿಕಾರಿಗಳ 9,000 ಸೆಕ್ಸ್ ವಿಡಿಯೋ ಇದೆ ಅನ್ನೋ ಈ ವಕೀಲ ಕೆಲವನ್ನಾದರೂ ಇಟ್ಟಿರಲೇಬೇಕಲ್ಲ. ಆ ಪೀಡೆ ನನಗೆ ಯಾಕೆ ಅಂತಾರೆ. ಮತ್ತು ಏನನ್ನ ಕೀಳೋದಕ್ಕೆ ಇಷ್ಟೊಂದು ವಿಡಿಯೋ? XCM ಮೇಲೆ ಆರೋಪ, ಪೊಲೀಸ್ ಅಧಿಕಾರಿಗಳನ್ನು ರೇಪಿಸ್ಟ್ ಅಂತಿರೋದು. ಸುಮಾರು 9,000 ಪೊಲೀಸ್ ಅಧಿಕಾರಿಗಳ ಸೆಕ್ಸ್ ವಿಡಿಯೋನ ಈ ಒಂದು ವೇಶ್ಯರು ಫ್ರಮ್ ಫುಟ್ಪಾತಿಂದ ಹಿಡಿದು ಸ್ಟಾರ್ ಹೋಟೆಲ್ವರೆಗೂ ಅವ್ರದ್ದೊಂದು ದೊಡ್ಡ ನೆಟ್ವರ್ಕ್ ಇದೆಯಂತೆ. ಅದರಲ್ಲಿ ನಾವು ಮಾಡಿದ್ದೀವಿ ಸರ್, ಎಲ್ಲ ಕಲೆಕ್ಟ್ ಮಾಡಿದ್ದೀವಿ. ಆಮೇಲೆ ಇದೇ ಸಮಯಕ್ಕೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂತೀರಿ, ನಾವು ಅದೇ ಹಳೆ ನಂಬರ್ಗೆ ಟ್ರೈ ಮಾಡ್ತಾರೆ, ನೀವು ಫೋನ್ ಎತ್ತಿಲ್ಲ, ಇವತ್ತು ಫೋನ್ ಎತ್ತಿದ್ರಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಹುಡ್ಕೊಂಡು ಬಂದಿದ್ದೀವಿ ಅಂತೇಳಿ ಅವರು ಕೇಳಿದ್ರು. ಆಮೇಲೆ ನಾನು ಐ ಆಸ್ ದೆಮ್ ಟು ಮೀಟ್. ಸೊ ಅವರು ತುಂಬ ದೂರದಲ್ಲಿ ಬಂದು ಒಂದು ಸೀಕ್ರೆಟ್ ಲೊಕೇಶನ್ ಬಂದು ಭೇಟಿ ಮಾಡಿದ್ರು. ಯಾಕಂದರೆ ಪಾಪ ಅವ್ರಿಗೇನು ತೊಂದರೆ ಆಗಬಾರ್ದು ಅಂತ. ನಾನು ಅವ್ರಿಗೆ ಹೇಳಿದೆ, ನಾನು CM ಅವರ ಕಾರ್ಯದರ್ಶಿಗೆ ಮಾತಾಡ್ತೀನಿ, ಈ ಒಂದು ಎಂಟೈರ್ ವಿಡಿಯೋಗಳನ್ನು CM ಸಿದ್ದರಾಮಯ್ಯ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅಂತ ನಾನು ಅವ್ರಿಗೆ ಅಡ್ವೈಸ್ ಕೊಟ್ಟಿದ್ದೀನಿ. ನಾನು ತೊಗೊಂಡಿಲ್ಲ. ಏನಕ್ಕೆ ನಾನು ತೊಗೊಂಡು ಏನು ಮಾಡಲಿ ಪೀಡನ? ಇರೋದೇ ಒಂದು 9,000 ಅಧಿಕಾರಿಗಳು, ಅವ್ರದ್ದು ಸೆಕ್ಸ್ ವಿಡಿಯೋ ಹೋಯ್ತು ಅಂತಂದರೆ ಇನ್ನು ಕರ್ನಾಟಕನ ಪೊಲೀಸ್ ಅಧಿಕಾರಿಗಳು ಎಲ್ಲಿರ್ತಾರೆ? ಏನು ಕರ್ಮ ನಿಮ್ಮದು? ನನಗೆ ಅರ್ಥ ಆಗಲ್ಲ. ಕೇಳಿಸ್ಕೊಂಡ್ರ ಸರ್? ಯಾಕೆ ಕೇಳಿಸ್ಕೊಂಡ್ರ? ಈ ಅಪ್ಪ ಆ ವಿಡಿಯೋಗಳನ್ನು ತಗೊಂಡೇ ಇಲ್ವಂತೆ, ಸಿದ್ದರಾಮಯ್ಯಗೆ ಹ್ಯಾಂಡ್ ಓವರ್ ಮಾಡಿ ಅಂದ್ರಂತೆ. ಯಾರಿಗಣ ಕಾಗಕ್ಕ ಗುಬ್ಬಕ್ಕ ಕತೆ ಹೇಳ್ತಾ ಇರೋದು? ಸಾಕ್ಷಿ ಇದ್ದರೆ ಫಸ್ಟ್ ಆಫ್ ಆಲ್ ನೀವು ವಕೀಲರು, ನೊಂದ ವೇಶ್ಯೆಯರು ನಿಮ್ಮನ್ನು ನಂಬಿದ್ರ, ಸಹಾಯ ಕೇಳಿದ್ರ, ನೀವೇ ಪೊಲೀಸ್ ಅಧಿಕಾರಿಗಳ ವಿಡಿಯೋ ಮಾಡಿಟ್ಕೊಳ್ಳಿ ಅಂತ ಸಜೆಷನ್ ಮಾಡಿದ್ರ. ಫುಟ್ಪಾತ್ನಿಂದ ಹಿಡಿದು ಸ್ಟಾರ್ ಹೋಟೆಲ್ ತನಕ 9,000 ಪೊಲೀಸ್ ಅಧಿಕಾರಿಗಳ ಕಾಮದಾಟದ ವಿಡಿಯೋ ಇದೆ ಅಂದ್ರೆ, ಆಮೇಲೆ ನಂಗೆ ಆ ಪೀಡೆ ಬೇಡ ಅಂತ ಕೈ ತೊಳೆದ್ಕೊಂಡ್ರಿ, ಗೋವಾಕ್ಕೆ ಹೋಗಿ ಬಚ್ಚಿಟ್ಕೊಂಡ್ರಿ. ಅರೇ ವಕೀಲ್ ಸಾಬ್, ಏ ಕ್ಯಾ ಹೇ? ಹಾಗಿದ್ರೆ ಈಗ ವಕೀಲ ಜಗದೀಶ್ ಅರೆಸ್ಟ್ ಆಗಿದ್ದು ಯಾವ ವಿಚಾರಕ್ಕೆ? ಅದೊಂದು ಹಳೆ ಕೇಸು, 2022ರದ್ದು. ಲಂಗು ಲಗಾಮಿಲ್ಲದ ನಾಲಿಗೆ ಅನೇಕ ಸಲ ತಪ್ಪಾಗಿ ಮಾತಾಡುತ್ತೆ. ಒಂದು ಜಾತಿ ಮೇಲೆ ಎಣ್ಣೆ ಏಟಲ್ಲಿ ವಕೀಲ್ ಸಾಬು ಬೇಕಾಬಿಟ್ಟು ಮಾತಾಡಿದ್ದ. ಜಾತಿಯಿಂದನೇ ಕೇಸ್ ಜಡಿಸಿಕೊಂಡ. ಜಾಮೀನು ರಹಿತ ವಾರೆಂಟ್ ಇಶ್ಯೂ ಆಗಿತ್ತು. ಅಣ್ಣ ಸೀದಾ ಮನೆಗೆ ಬೀಗ ಹಾಕಿ ಗೋವಾದಲ್ಲಿ ಹೋಗಿ ಚಿಲ್ ಮಾಡ್ತಾ ಕೂತಿದ್ದ. ಆದರೆ ಅವರು ಅಂದುಕೊಂಡ ಹಾಗೆ ಕರ್ನಾಟಕ ಪೊಲೀಸ್ ಅಂದರೆ ಜೋಕರ್ಸ್ ಅಲ್ಲ. ಎಂತೆಂಥೋ ಕೇಸನ್ನೇ ಪಡ್ಚಾ ಮಾಡಿ ಪುಡಿ ಮಾಡಿರೋರಿಗೆ ಈ ವಕೀಲ್ ಸಾಬ್ ಒಂದು ಮ್ಯಾಟ್ರ? ಹಾಗಂತ ಈ ವಕೀಲ್ ಸಾಬ್ಗೆ ಅರೆಸ್ಟ್ ಆಗ್ತಿರೋದು ಇದು ತೀರಾ ಹೊಸತಾ? ಖಂಡಿತ ಅಲ್ಲ. ಬದಲಾಗಿ ಕಮಲ್ ಪಂತ್ ಮತ್ತು ಪ್ರವೀಣ್ ಸೂದ್ ವಿರುದ್ಧ ವಾಗ್ದಾಳಿ ಮಾಡಿದ್ದ. ನನ್ನ ಮಗನ ಮೇಲೆ ಹಲ್ಲೆಯಾಗಿದೆ, ಮಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೋತಾ ಇದ್ದಾನೆ, ಕಮಲ್ ಪಂತ್ ಪ್ರವೀಣ್ ಸೂದ್ ರಾಜೀನಾಮೆ ತಗೊಂಡು ಮನೆಗೆ ಹೋಗ್ರಯ್ಯ, ಕಮಲ್ ಪಂತ್ ಪ್ರವೀಣ್ ಸೂದ್ ಜೈಲಲ್ಲಿ ಇರ್ತೀಯ ಅಂತ ಏಕವಚನದಲ್ಲಿ ವಾಗ್ದಾಳಿ ಮಾಡಿದ್ದ. ನನ್ನ ಮಗ ಇವತ್ತು ವಿಕ್ಟೋರಿಯಾ ಹಾಸ್ಪಿಟಲ್ ಚಿಕಿತ್ಸೆ ತಗೊಂತಾ ಇದ್ದಾನೆ, ನೀವೇನಕ್ಕೆ ಪೊಲೀಸ್ ಕಮಿಷನರ್ ಆಗಿರೋದು? ಏನಕ್ಕೆ ಆಗಿರೋದು? ಅಷ್ಟೆಲ್ಲ ಆದಮೇಲೂ ನಮ್ಮ ಅಡ್ವೊಕೇಟ್ ಅಲ್ಲಿ ಹೋಗ್ತಾ ಇದ್ದಾರೆ, ಸವಿತಾ ಇವಳಲ್ಲಿ ಹೋಗ್ತಾ ಇದ್ದಾಳೆ. ಏನಾದರೂ ಆದರೆ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಆಗ್ತಾ ಇತ್ತು, ನೀನು ಆ ಸೀಟಲ್ಲಿ ಇರಲ್ಲ, ಜೈಲಲ್ಲಿ ಇರ್ತೀಯ ನೀನು. ಯು ವಿಲ್ ಲ್ಯಾಂಡ್ ಇನ್ ಜೈಲ್. DGP ಸೂದ್, ಯು ವಿಲ್ ಲ್ಯಾಂಡ್ ಇನ್ ಜೈಲ್. ಐ ವಿಲ್ ಕನ್ಫರ್ಮ್ ಇಟ್. ಟುಡೇ ಐ ವಿಲ್ ಮೀಟ್ CJ ಮನೆ ಹೋಗ್ತೀನಿ ನಾನು, ಬಿಟ್ಟಿಲ್ಲ ರಾತ್ರಿ ಎಲ್ಲ ಅಲ್ಲೇ ಇರ್ತೀನಿ ನಾನು. ಐ ವಿಲ್ ನಾಟ್ ಸ್ಪೇರ್ ದಿಸ್. ನೀವು ತಾಕತ್ತಿದ್ರೆ ಗಂಡಸರಾಗಿ ಗಂಡಸ ಮೇಲೆ ಬರಲು, ಮಕ್ಕಳು ಹೆಂಗಸರ ಮೇಲೆ ಬರ್ತಿರಲ್ರು, ನೀವೆಲ್ಲ ಗಂಡಸರ ಗೂಂಡಾಗಳೇ, ಯೂನಿಫಾರ್ಮ್ ಹಾಕೊಂಡ್ರೆ ಗೂಂಡಾಗಳೇ. ನೀವೇ ಗುರಿ ನಿಮಗೆ ಹೋಗಿದ್ದ ಬೆಂಕಿ ಹಾಕ. ನನ್ನ ಮಗನಿಗೇನಾದರೂ ಆಗಲಿ ನಲ್ಲೇ ನಿಮ್ಮನ್ನು ಯಾರು ಜೀವಂತ ಉಳಿಸಲ್ಲ. ನಾನು ನಿಮಗೆ ನೇಣು ಹಾಕ್ಸಿಲ್ಲ. ಅದೇ ಸಿವಿಲ್ ಕೋರ್ಟಲ್ಲಿ ನನ್ನ ಹೆಸರು ಜಗದೀಶ್ ಅಲ್ಲ, ಹೋಗ್ತಾ ಇದ್ದಾಳೆ. ನಿಮ್ಮ ತಾಕತ್ತಿದ್ರನ್ನ ತಡೀರಿ. ಕಮಲ್ ಪಂತ್ ಪೊಲೀಸ್ ಕಮಿಷನರ್ ಆಗಲಿಕ್ಕೆ ನೀವು ನಿಜವಾಗ್ಲೂ ಯು ಆರ್ ಅನ್ಫಿಟ್.
resign. First resign from the post. You are sitting on a ಇದರಲ್ಲಿ ಸೀಟ್ ಕುತ್ಕೊಂಡು 4-5 ಗಾಡಿಗಳಿಟ್ಕೊಂಡು ನಿಮಗೆ ಕಾನ್ವಾಯಿ ಸಲ್ಯೂಟು ಆಕ್ಷೆ ಆಗಲ್ಲ ನಿಮಗೆ ಯೂನಿಫಾರ್ಮ್ ಮಾಡಿದ್ದಕ್ಕೆ 40 ಜನ ಮೇಲೆ ಅಟ್ಯಾಕ್ ಆಗಿದೆ. ನೀವೆಲ್ಲ ಯೂನಿಫಾರ್ಮ್ ಹಾಕ್ಕೊಂಡಿರೋ ಗೂಂಡಾಗಳು ಮಗನಿಗೆ ಏನಾದರೂ ಆದರೆ ನಿಮಗೆ ನೇಣು ಹಾಕಿಸಿಲ್ಲ ಅಂದರೆ ನಾನು ವಕೀಲ್ ಸಾಬ್ ಜಗದೀಶ್ನೇ ಅಲ್ಲ ಅಂತ ಹೇಳಿದ್ದ. 40 ಜನರ ಮೇಲೆ ಅಟ್ಯಾಕ್ ಆಗಿದೆಯಂತೆ, ರೌಡಿ ಥರ ವರ್ತನೆ ಮಾಡಿದ್ದಾರೆ ಅಂತೆ, ವಕೀಲರನ್ನ ಹಿಂಗೆ ನೋಡ್ತೀರಾ ಹಂಗೆ ನೋಡ್ತೀರಾ, ಎಲ್ಲ ಫೂಟೇಜ್ ನನ್ನ ಹತ್ರ ಇದೆ, ಕರ್ನಾಟಕದಲ್ಲಿ ಪೊಲೀಸು ಇಲ್ಲ ಕಾನೂನು ಇಲ್ಲ ಎಲ್ಲ ಗೂಂಡಾಗಳು ಅಂತ ಹೇಳಿದ್ದ. ಇದೇ ಕಾರಣಕ್ಕೆ ಬನ್ನಿ ವಕೀಲ್ ಸಾಬ್ ಜೈಲಲ್ಲಿ ಕೂತು ಕಷ್ಟ ಸುಖ ಮಾತಾಡೋಣ ಅಂತ ಪೊಲೀಸರು ಹುಚ್ಚುನಾಯನ ಎತ್ತಾಕೊಂಡು ಬರ್ತಾರಲ್ಲ ಅದೇ ಥರ ಎತ್ತಾಕೊಂಡ್ಬಂದರು. ಅದೇ ನನ್ನ ಮಗನ ಮೇಲೆ ಹಲ್ಲೆ ಆಗಿದೆ ಅಂದ್ರಲ್ಲ, ಹಲ್ಲೆ ಆಗಿದ್ದು ಎಲ್ಲಿ? ಕೋರ್ಟ್ ಆವರಣದಲ್ಲಿ. ಹಲ್ಲೆ ಮಾಡಿದ್ದು ಯಾರು? ಇವನ ಹುಚ್ಚಾಟವನ್ನು ಸಹಿಸಿಕೊಳ್ಳದ ವಕೀಲರೇ. ಹೆಂಗೆ ಹೊಡೆದ್ರು ಅಂದರೆ ನಾಯಿ ಹೊಡೆದಂಗೆ ಹೊಡೆದ್ರು ಪಾಪ. ಅದಕ್ಕೆ ನೀವು ಬೆಲೆ ತೆಗ್ತೀರಾ? ನೀವೆಂತ ಗೂಂಡಾಗಳಾದ್ರು ಐ ವಿಲ್ ಹೋಲ್ಡ್ ಯು ಅಕೌಂಟಬಲ್ ಬಿಫೋರ್ ಸಿಜೆ. ಅದಕ್ಕೂ ಒಂದು ಪ್ರಬಲವಾದ ಕಾರಣವಿದೆ. ಯಾರ ಮೇಲೆ ಬೇಕಾದರೂ ಏನನ್ನ ಮಾತಾಡಿ ಜಯಿಸಿಕೊಳ್ತೀನಿ ಅನ್ನೋ ಗಾಂಚಾಲಿಯೇ ಲಾಯರ್ ಜಗದೀಶಿಗೆ ಮುಳುವಾಗಿದ್ದು. ಯಾರಾದರೂ ನನ್ನ ಮಗನ್ನ ಟಚ್ ಮಾಡಿ ನೋಡ್ರು, ಸಿಂಹ ಸಾಕ್ದಂಗೆ ಸಾಕಿದ್ದೀನಿ ಸಿಂಹ, ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಅಂತೆಲ್ಲ ಬಿಲ್ಡಪ್ ಕೊಟ್ಕೊಂಡಿದ್ದ. ಬಿಲ್ಡಪ್ ಕೊಟ್ಕೊಂಡು ಧಮಕಿ ಹಾಕಿದರೆ ಬಿಡೋಕ್ಕಾಗುತ್ತಾ? ನೋಡೇ ಬಿಡೋಣ ಬ್ಲ್ಯಾಕ್ ಬೆಲ್ಟ್ ಹೆಂಗಿದೆ ಅಂತ ಕೋರ್ಟ್ ಅಂಗಳದಲ್ಲೇ ಬೆಲ್ಟ್ ಬಿಚ್ಚಿ ಹೊಡೆದ್ರು. ಸೀನ್ ಕಟ್ ಮಾಡಿದ್ರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಗ ಅಂಗಾತ ಮಲಗಿದ್ದ. ಅಪ್ಪನಿಂದ ಮಗನಿಗೆ ರಕ್ಷಣೆ ಆಗಿಲ್ಲ, ಇನ್ನು ಈತ ಕಾನೂನು ರಕ್ಷಿಸ್ತಾನ? ಬಾಯಿ ತೆಗೆದ್ರೆ ಸಂವಿಧಾನದ ಪರ ಅನ್ನೋ ಈತ ಕೋರ್ಟ್ ಕೊಟ್ಟ ನೋಟಿಸಿಗೆ ಹಾಜರಿ ಹಾಕಬೇಕಲ್ಲ, ಅದು ಕೂಡ ಸಂವಿಧಾನದಲ್ಲೇ ಇರೋದಲ್ವ? ಲಾಯರ್ ಆಗಿದ್ದರೆ ಸಾಲಲ್ಲ, ರಾಜಕೀಯ ಶಕ್ತಿಯೂ ಬೇಕು ಅಂತ ಅನಿಸಿ ಈ ವಕೀಲ್ ಸಾಬ್ರು ಆಮ್ ಆದ್ಮಿ ಪಕ್ಷಕ್ಕೂ ಜಾಯ್ನ್ ಆಗಿದ್ರು. ಇದು ಅನೇಕರಿಗೆ ಗೊತ್ತೇ ಇಲ್ಲ. ಈಗ ಅವ್ರ ಸಿ ಡಿ ಇದೆ, ಇವ್ರ ಸಿ ಡಿ ಇದೆ, ex-CM ಪೋಲಿ ವಿಡಿಯೋ ಇದೆ, ಪೊಲೀಸ್ ಅಧಿಕಾರಿಗಳ ಕಾಮಕಂಡ ಇದೆ ಅಂತ ಗೋವಾದಲ್ಲಿ ಕೂತು ಬೊಬ್ಬೆ ಹಾಕ್ತಿದ್ದ ಲಾಯರ್ನನ್ನು ಪೊಲೀಸರು ಎತ್ತಾಕೊಂಡು ಬರ್ತಾ ಇದ್ದಾರೆ. ಅಷ್ಟು ಸಾಕ್ಷಿ ಇದ್ದರೆ ಎಕ್ಸ್ಪೋಸ್ ದೆಮ್. ಎಕ್ಸ್ಪೋಸ್ ಮಾಡಿದರೆ ನೀನು ಲಾಯರು, ಇಲ್ಲಾಂದರೆ ಲಯರ್, ಸುಳ್ಳುಗಾರ. ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೆ ನಮ್ಮನೆ ದೇವರು, ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೆ ನಮ್ಮನೆ ದೇವರು. ಮಾಜಿ CM ವಿಡಿಯೋ ಅಂದೆ, ನನ್ನ ಬಳಿ ಅದು ಇಲ್ಲ ಎಂದೆ, ಮಾಜಿ CM ವಿಡಿಯೋ ಅಂದೆ, ನನ್ನ ಬಳಿ ಅದು ಇಲ್ಲ ಎಂದೆ, ಪೊಲೀಸರದು ಕಾಮಕಾಂಡ ಸಾಕ್ಷಿಯಲ್ಲಿದೆ. ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೆ ನಮ್ಮನೆ ದೇವರು. TV ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನು ನೋಡಿ ನಿಮ್ಮ ಸರ್ಕಲಲ್ಲಿ ಶೇರ್ ಮಾಡಿ. ನಿಮ್ಮ ಬೆಂಬಲ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ. ಜೈ ಶ್ರೀರಾಮ್. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.